ನಾವೇನು ರೊಕ್ಕ ರೂಪಾಯಿ ಕೊಡೋದಿರಲ್ಲ, ಬರೀ ಒಂದು ಜಾಗ ಕೊಟ್ಟರೆ ಸಾಕು ಕಟ್ಟಿಸ್ಕೊಂತೀವಿ. ಅಂದ್ರೆ ಉತ್ತರ ಕರ್ನಾಟಕದಿಂದ ಸಾಕಷ್ಟು ಜನ ಸಾವಿರಾರು ಸಂಖ್ಯೆಯಲ್ಲಿ ಬಂದಿದ್ದಾರೆ, ಅವ್ರಿಗೆಲ್ಲರಿಗೂ ಜಾಗ ಕೊಡ್ಬೇಕಾ? ಪರವಾಗಿಲ್ಲ, ಕೊಡಬೇಕು ರೀ. ಇವಾಗೆಲ್ಲ ಬಸ್ಗಳಲ್ಲಿ ಫ್ರೀ ಮಾಡ್ತಾ ಇದ್ರಲ್ಲ, ಎಲ್ಲ ಗೌರ್ಮೆಂಟ್ದಿಂದ ಕರೆಂಟ್ನು ಅರ್ಧ ಫ್ರೀ ಆಗಿಬಿಟ್ಟದೆ. ಹಾಂ, ಜಾಗನೂ ಫ್ರೀಯಾಗಿ ಕೊಡ್ಬೇಕು. ಫ್ರೀ ಕೊಡಬೇಕು ರೀ. ಮನಾರು ಜಾಗ ಎಷ್ಟೊಂದು ಜಾಗ ಎಲ್ಲರೂ ಇದ್ದಾರೆ, ಬಡವ್ರು ಎಲ್ಲಿ ಹೋಗ್ಬೇಕು ಹೇಳಿ ಸರ್? ದುಡ್ಡಿಗೆ ದುಡ್ಡೇನು ಬರ್ತದ ಹೋಗುತ್ತೆ ಸರ್. ಜನದಲ್ಲಿ ಯಾರಿಗೇನು ಭಕ್ತಿ ಬಾಯದಿಂದ ಇರಬೇಕಂತಂದ್ರೆ ಒಂದು ಬಾಯಿನೇ ಒಳ್ಳೆಯದು, ನಾಲಿಗೆ ಒಳ್ಳೆಯದು, ಮಾತು ಒಳ್ಳೆಯದು. ಅವು ಸಂಭಾಳಿಸ್ಕೋಬೇಕು ನಾವೇ. ತಮ್ಮನ ತಿಲ್ಲಿ, ಅಣ್ಣನ ತಿಲ್ಲಿ, ನಮ್ಮ ಅಕ್ಕ ತಂಗಿದಿರ ತಿಲ್ಲಿ, ತಾಯಿ ತಂದಿರ ತಿಲ್ಲಿ, ಒಂದು ರೀತಿಯಿಂದ ನಾವೇ ಒಂದು ಸಂಭಾಳಿಸ್ಕೊಂಡು ಹೋಗ್ಬೇಕು. ನಾವು ಮಟ್ಟಿಗೆ ನಾವು ಮಾಡ್ಕೊಂಡು ತಿನ್ಬೇಕು. ಬೇಡಪ್ಪ ಅದರಲ್ಲಿ ಯಾಕೆ ಸುಮ್ಮನೆ ಅವ್ರಿಗೆ ಕಷ್ಟ ಕೊಡೋದಂತ. ಏನು ಬಗ್ಗೆದಾಗ ಹೇಳ್ಬೇಕು ಹೇಳ್ರಿ? ಈಗ ಆಧ್ಯಾತ್ಮಿಕ ಅಂದ್ರೆ ಏನು ನಿಮ್ಮ ಪ್ರಕಾರ? ಆಧ್ಯಾತ್ಮಿಕ ಅಂದ್ರೆ ನಮ್ಮದು ಒಕ್ಕಲ್ತಂದು ರೈತರಿಗೆಲ್ಲ ಅನುಭವಿಸ್ಬೇಕಂದ್ರೆ ಏನು ಭೀ ತೊಂದರೆ, ಎಲ್ಲ ತೊಂದರೆ ಆಗಿಬಿಟ್ಟದೆ. ಯಾವುದೂ ಸುಖ ಇಲ್ಲ. ದುಡ್ಡು ಇದ್ರೇ ಯಾವುದೇನೆ ತೊಗೋಬೇಕು ಅನುಕೂಲ ಇರ್ತದೆ. ದುಡ್ಡು ಇದ್ದಿಲ್ಲ ಅಂತಂದ್ರೆ ಅನುಕೂಲ ಎಲ್ಲಿದ್ದಿರ್ತದೆ ಹೇಳಿ ನೋಡೋಣ? ದುಡ್ಡೈತನ ದುಡ್ಡು ಬರೋದಲ್ಲ. ದುಡ್ದ್ರೇ ನಾವು ಹೊಟ್ಟಿಗೆ ಊಟ ಮಾಡೋದು. ಇಲ್ಲಾಂದ್ರೆ ಹೊಟ್ಟಿಗೆ ಎಲ್ಲಿ ಸಿಗುತ್ತದೆ ಹೇಳಿ? ಯಾರನ್ನ ಕೊಡ್ತಾ ಇದ್ದಾರೆ? ಕೊಡೋದೇ ಇಲ್ಲ. ರೈತರಿಗೆ ಏನೋ ಗೌರ್ಮೆಂಟ್ದಿಂದ ಯಾವುದಾದ್ರು ಒಂದು ಸಾಧ್ಯ ಆಗ್ತದೆ ಅಂದ್ರೆ ಯಾವುದೋ ಒಂದು ಅನುಕೂಲ ಇಲ್ಲ. ಬಂದು ರೈತರಿಗೆ ಬೆಂಗ್ಳೂರಿಗೆ ಬಂದಾರ ಹೊಟ್ಟೆ ತಿಪ್ಪಲಿಗೆ ಅಂದ್ರೆ ಯಾವುದನ್ನ ಒಂದು ಮನೆಗಳೇನು ತೊಗೋಬೇಕು, ಬಾಡಿಗೆ ಇರ್ಬೇಕಂದ್ರೆ ಕಮ್ಮಿನೇ ಇರಲ್ಲ, ಅದನ್ನು ರೇಟೇ ಜಾಸ್ತಿ. ಇವಾಗ ಯಾವುದರಲ್ಲಿ ಏನಾಗಲಿ ಮಾಡ್ಬೇಕಾದ್ರೆ ನಮ್ಮಂಥವ್ರಿಗೆ ನಡೀತಿದ್ರೆ ಇಲ್ಲಿ ಬಂದ್ರೆ ಹೊಟ್ಟೆ ತಿಪ್ಪಲಿಗೆ ಬಂದ ಮ್ಯಾಕ ಸಣ್ಣ ಮಕ್ಕಳು ಇರ್ತಾವೆ. ಸಣ್ಣ ಮಕ್ಕಳುಗಳು ಹೆಂಗೆ ಸಾಕಬೇಕು? ಶಾಲೆಗೆ ಹೋಗ್ಬೇಕಾದ್ರೆ ಗೌರ್ಮೆಂಟ್ ಸ್ಕೂಲಲ್ಲಿ ಹೆಂಗೆ ಕಳಿಸ್ತಾರೋ ಹೆಂಗಿಲ್ಲ. ಪ್ರೈವೇಟ್ ಶಾಲೆಗೆ ಕಳ್ಸೋಕ್ಕಾಗತ್ತೆ ನಮಗೆ? ಹೊಟ್ಟೆ ಬದುಕದೇ ಮನಾರ ಆಗುತ್ತೆ ನಮಗೆ, ಹೌದಲ್ರಿ ಹೇಳಿ? ನಿಮ್ಮೂರು ಯಾವ ಸರ್? ನಮ್ಮದು ಗುಲ್ಬರ್ಗ ಸೈಡ್ ಹಳ್ಳಿ, ವಾಡಿ ಜಂಕ್ಷನ್. ಪ್ರಾಪರ್ ಊರು ಯಾವುದು? ಪ್ರಾಪರ್ ಚಾಮ್ನೂರು ಅಂತ. ಎಷ್ಟು ದಿವಸ ಆಯ್ತು ಈಗ ಬೆಂಗಳೂರು ಬಂದು? 9 ವರ್ಷ ಆಯ್ತು. ಹೆಂಗೆ ನಡ್ತಾ ಇದೆ ಜೀವನ? ಏನು ಹಿಂಗೆ ಹೊಟ್ಟೆ ತಿಪ್ಪಲು ಮಾಡಲಿಲ್ಲ ನಡೆಯೋದಿಲ್ಲ. ಮನ್ಯಾಗ ಕುಂತರ ನಡೆಯಲ್ಲ ಅಷ್ಟೇ. ಹೋಗ್ಬೇಕು, ಮಾಡಬೇಕು, ತರಬೇಕು, ಉಣ್ಬೇಕು. ಯಾಕೆ ಊರಲ್ಲಿ ಕೆಲಸ ಸಿಗಲ್ವಾ ನಿಮಗೆ? ರೈತರಿಗೆ ಏನು ಸಿಗ್ತದೆ ಹೇಳಿ? ದುನಿಯದ ಮಳೆ ಬಂದು ಎಲ್ಲ ಜಮೀನಲ್ಲಿ ಇದ್ದದ್ದು ಬೆಳೆ ಎಲ್ಲ ಕೊಚ್ಕೊಂಡು ಹೋಗ್ಬಿಟ್ಟಿದೆ. ರೈತರು ಎಲ್ಲ ದುಡಿದ್ರೇ ಸಿಗುತ್ತದೆ. ಅಲ್ಲಿ ದುಡ್ಲಿಕ್ಕೆ ಸಿಗಂಗಿಲ್ಲ. ಭೂಮಿ ಬೆಳೆದ್ರೇ ನಾವು ಉಣ್ಬೇಕು. ಭೂಮಿ ಬೆಳೆ ಅಂದ್ರೆ ಮತ್ತೊಬ್ಬರು ಸಾಲ ಕೊಡ್ತಾ ಇದ್ದಾರೆ. ಸಾಲ ಯಾರು ಕೊಡ್ತಾರೆ ಹೇಳಿ ನೋಡೋಣ? ಅಂದರೆ ಏನಾಗಬೇಕಂತ ಹೇಳ್ತೀರಿ ನೀವು? ಅನುಕೂಲ ಒಂದು ಗೌರ್ಮೆಂಟ್ದೊಂದು ಸಾಧ್ಯ ಆಗಬೇಕು ಬಡವರಿಗೆ. ಯಾವ ರೀತಿ ಸಹಾಯ ಅಂತೀರಿ? ಯಾವ ರೀತಿ ಸಾಲ ಅಂದರೆ ಸಾಲ ಮನ್ನಾ ಯಾವುದನ್ನ ಇದ್ರು ನಾವು ಜಮೀನಿನ ಮೇಲೆ ತಗೊಳ್ಳಿ, ಯಾವುದೇನೋ ಒಂದು ಲೋನ್ ಎತ್ಕೊಂಡು ಮಾಡಲಿ. ನೀವು ಸಾಲ ತೊಗೊಂಡಿದ್ದೀರಾ? ನಾವು ಯಾವುದನ್ನು ಅದಂಗಂತ ಲೋನ್ಗಳೆಲ್ಲ ಮಾಡೋದು ಯಾವುದು ಮಾಡಿಲ್ಲ ಸರ್, ತೊಗೊಂಡಿಲ್ಲ. ಜಮೀನು ಸಾಲ ಮಾಡಿದ್ರೆ ನಿಮ್ಗೇನು ಉಪಯೋಗ? ಏನು ಮತ್ತು ಅನುಕೂಲ ಹೆಂಗೆ ಆಗ್ಬೇಕು ಸರ್? ನಮ್ಗೆ ದುಡಿಬೇಕಾಗ ನೀವು ಸಾಲ ಮಾಡಿಲ್ಲ ಅಲ್ಲ, ನಿಮ್ಗೆ ಏನು ಉಪಯೋಗ ಅದರಿಂದ? ಅದರಿಂದ ನಮಗೇನು ಉಪಯೋಗ ಇಲ್ಲ ಬಿಡಿ, ಪರವಾಗಿಲ್ಲ. ನಾವು ತೊಗೊಂಡಿಲ್ಲ, ನಾವು ಮಾಡಿಲ್ಲ. ನಿಮ್ಗೆ ಸಹಾಯ ಆಗ್ಬೇಕಂದ್ರೆ ಏನಾಗಬೇಕಂತ? ಮನೆ ಕಟ್ಟಿಸ್ಕೊಳ್ಳೋದು ಯಾವುದಾದ್ರು ಗೌರ್ಮೆಂಟಿಂದ ಬಂದಾರಪ್ಪ ರೈತರಿಗೆ ಒಂದು ಏನೋ ಜಾಗ ಇಲ್ಲೇನ ಗುಡಿಸಲು ಜಾಗದಲ್ಲಿ ಇದ್ದಾರಪ್ಪ ಇವರು ಬಡವರು ಅಂತಂದ್ರೆ ಏನೋ ಒಂದು ಸ್ವಲ್ಪ ಜಾಗ ಕೊಟ್ಕೊಂಡು ರೂಮ್ ಒಂದು ಕಟ್ಕೊಂಡು ಇರ್ತಾರಪ್ಪ ಅಂತಂದ್ರೆ ರೈತರಿಗೆ ಬಂದವರಿಗೆ ಅನುಕೂಲ ಮಾಡ್ಬೇಕಲ್ಲ. ಅಲ್ಲಿ ಊರಿನಿಂದ ಬಿಟ್ಟು ಬಂದಿದ್ರಪ್ಪ ಅಂದ್ರೆ ದುಡ್ಕೊಂಡು ಹೇಳಿ ಪರವಾಗಿಲ್ಲ, ಅವ್ರ ಕೈಲಿ ಅವ್ರು ಉಣ್ತಾ ಇದ್ದಾರೆ. ನಾವೇನು ರೊಕ್ಕ ರೂಪಾಯಿ ಕೊಡೋದಿರಲ್ಲ, ಬರೀ ಒಂದು ಜಾಗ ಕೊಟ್ಟರೆ ಸಾಕು ಕಟ್ಟಿಸ್ಕೊಂತೀವಿ. ಅಂದ್ರೆ ಉತ್ತರ ಕರ್ನಾಟಕದಿಂದ ಸಾಕಷ್ಟು ಜನ ಸಾವಿರಾರು ಸಂಖ್ಯೆಯಲ್ಲಿ ಬಂದಿದ್ದಾರೆ, ಅವ್ರಿಗೆಲ್ಲರಿಗೂ ಜಾಗ ಕೊಡ್ಬೇಕಾ? ಪರವಾಗಿಲ್ಲ, ಕೊಡಬೇಕು ರೀ. ಇವಾಗೆಲ್ಲ ಬಸ್ಗಳಲ್ಲಿ ಫ್ರೀ ಮಾಡ್ತಾ ಇದ್ರಲ್ಲ, ಎಲ್ಲ ಗೌರ್ಮೆಂಟ್ದಿಂದ ಕರೆಂಟ್ನು ಅರ್ಧ ಫ್ರೀ ಆಗಿಬಿಟ್ಟದೆ. ಜಾಗನೂ ಫ್ರೀಯಾಗಿ ಕೊಡ್ಬೇಕು. ಫ್ರೀ ಕೊಡಬೇಕು ರೀ. ಮನಾರು ಜಾಗ ಎಷ್ಟೊಂದು ಜಾಗ ಎಲ್ಲರೂ ಇದ್ದಾರೆ, ಬಡವ್ರು ಎಲ್ಲಿ ಹೋಗ್ಬೇಕು ಹೇಳಿ ಸರ್? ಎಲ್ಲರೂ ಏನಾದ ಬಿಲ್ಡಿಂಗ್ ಕಟ್ಕೊಂಡು ಕುಂದಿರ್ತಾರೆ, ಬಾಡಿಗೆ ಕೊಡೋಂತಾರ, ವರ್ಷ 500 ರೂಪಾಯಿ 1000 ಕೊಡೋಂತಾರ. ಎಲ್ಲಿದೆ ಇರೋಕ್ಕಾಗತ್ತೆ ಸರ್ ಅಂತ ಬಿಲ್ಡಿಂಗ್ ಹೋದಾಗ? ಅಂದ್ರೆ ಜೀವನದಲ್ಲಿ ಆಧ್ಯಾತ್ಮಿಕತೆ ಅನ್ನೋದು ಎಷ್ಟು ಮುಖ್ಯ ನಿಮ್ಮ ಪ್ರಕಾರ? ನಮ್ಮ ಪ್ರಕಾರ ಆಧ್ಯಾತ್ಮಿಕ ಅಂತಂದ್ರೆ ನಮ್ಮ ಇರಲಿ ತಕನ ನಮ್ಮದು ಜೀವನ ಚೆನ್ನಾಗಿರೋದು ಅಷ್ಟೇ. ಅಲ್ಲ, ಭಕ್ತಿ ಅಂದ್ರೆ ಏನು ನಿಮ್ಮ ಪ್ರಕಾರ? ನಮ್ಮ ಭಕ್ತಿ ಅಂದ್ರೆ ನಾವು ದುಡಿಬೇಕು, ಉಣ್ಬೇಕು, ಚೆನ್ನಾಗಿರ್ಬೇಕು. ಸಾಲ ಸಮದ ಯಾವುದು ಮಾಡಾರ್ದು ಇರೋದೇ ಒಳ್ಳೇದಂತ ನನಗೆ ಅನಿಸ್ತದೆ. ನೀವು ಯಾವ ದೇವ್ರದ್ದು ಜಾಸ್ತಿ ಭಕ್ತಿ ಮಾಡ್ತೀರಿ? ಅಣಿರಪ್ಪ ಇರುಬದ್ದೇವ್ರ ಅಣಿರಪ್ಪ, ಚಿತ್ತಾಪುರ ತಾಲೂಕ. ಈಗ ಭಕ್ತಿ ಮಾಡೋದ್ರಿಂದನೂ ಕಷ್ಟಗಳು ಯಾಕೆ ಬರುತ್ತಂತ ಅನ್ಸುತ್ತೆ ನಿಮಗೆ? ಭಕ್ತಿ ಮಾಡೋ ಕಷ್ಟ ಬರ್ತಾ ಇದ್ದೇವ್ರಿ. ಯಾವುದೇ ಒಂದು ಅನಿವಾರ್ಯತೆಯಿಂದ ಯಾವುದೇ ತೊಗೋಬೇಕಂದ್ರೆ ಅನುಕೂಲ ಆಗಲ್ಲ. ಮಕ್ಕಳು ಬೇಡ್ತಾವ, ನಮಗೂ ಬೇಡಂಗೆ ಆಗ್ತದೆ. ಮಂದಿ ಆಯ್ಕೊಂಡು ನೋಡಿ ಹಾಕ್ಬೇಕಂತಂದ್ರೆ ಅನುಕೂಲ ಇಲ್ಲ ಅಂದ್ರೆ ಎಲ್ಲಿ ತೊಗೊಂತ ಹೇಳಿ ಮೇಡಮ್? ನೀವು ಇಷ್ಟೆಲ್ಲ ಪೂಜೆ ಭಕ್ತಿ ಮಾಡಿದ್ರೇನು ಈ ಕಷ್ಟಗಳು ಯಾಕೆ ಬರ್ತಾ ಇದೆ ಅಂತ ಅನ್ಸುತ್ತೆ ನಿಮಗೆ? ಅನ್ನಿಸ್ತಾ ಇದೆ ಸರ್. ಯಾಕೆ ಬರ್ತಾ ಇದೆ? ಒಬ್ಬರೇ ದುಡಿದ್ರೆ ಎಲ್ಲಿ ಏನು ಅನುಕೂಲ ಆಗುತ್ತೆ ಸರ್?
20,000 ಸಂಬಳ ಇದ್ದೀರಾ 10,000 ರೂಪಾಯಿ ಬಾಡಿಗೆ ಹೋದಾಗ ಇನ್ನು 10,000ದಲ್ಲಿ ಏನು ತಗೋಬೇಕು ಹೇಳಿ ನೋಡಿ. ಅಂದ್ರೆ ನೀವು ಮಾಡ್ತಾ ಇರೋ ಪೂಜೆ ಸಾಧನೆಯಲ್ಲಿ ಏನೋ ಗೊಂದಲ ಇರ್ಬೋದು ಅಂತ ಅನ್ಸುತ್ತೆ ನಿಮ್ಗೆ. ಈ ಕಷ್ಟಗಳು ಈ ಇಷ್ಟೆಲ್ಲ ಪೂಜೆಗಳು ಮಾಡ್ಲಿಕ್ಕಾಗೇನೋ ಕಷ್ಟ ಬರ್ತಾ ಇದೆ ಅಂದ್ರೆ ಏನೋ ಗೊಂದಲ ಇದೆ, ಏನೋ ತಪ್ಪು ಮಾಡ್ತಾ ಇರ್ಬೋದು ಅಂತ ಅನ್ಸುತ್ತೆ ನಿಮ್ಗೆ. ತಪ್ಪು ನಾವು ಯಾವತ್ತೂ ಮಾಡಲ್ಲ. ಏನೋ ನಮ್ಮ ಅನುಕೂಲ, ನಮ್ಮ ಅನಿವಾರ್ಯದಿಂದ ನಮ್ಮ ಅಣ್ಣ ತಮ್ಮದವ್ರ ವಿಷಯದಲ್ಲಿ ಇರ್ತಾವ್ರಿ ತಪ್ಪು. ಅವು ಸಂಭಾಳಿಸ್ಕೋಬೇಕು ನಾವೇ. ತಮ್ಮನ ತಿಲ್ಲಿ, ಅಣ್ಣನ ತಿಲ್ಲಿ, ನಮ್ಮ ಅಕ್ಕ ತಂಗಿದರ ತಿಲ್ಲಿ, ತಾಯಿ ತಂದಿರ ತಿಲ್ಲಿ, ಒಂದು ರೀತಿಯಿಂದ ನಾವೇ ಒಂದು ಸಂಭಾಳಿಸ್ಕೊಂಡು ಹೋಗ್ಬೇಕು. ನಾವು ಮಟ್ಟಿಗೆ ನಾವು ಮಾಡ್ಕೊಂಡು ತಿನ್ಬೇಕು. ಬೇಡಪ್ಪ ಅದರಲ್ಲಿ ಯಾಕೆ ಸುಮ್ಮನೆ ಅವ್ರಿಗೆ ಕಷ್ಟ ಕೊಡೋದಂತ ಅದೊಂದು ರೀತಿಯಿಂದ ನಾವು ಏನದ ಅನುಭವಿಸ್ಕೊಂಡು ಬಿಡ್ತೀವಿ ಅಷ್ಟೇ ತಿಳ್ಕೊಂಡು. ಉತ್ತರ ಕರ್ನಾಟಕದಲ್ಲಿ ಜಾಸ್ತಿ ಮುತ್ಯಗಳಿದ್ದಾರೆ, ಅವ್ರ ಬಗ್ಗೆ ಏನಂತೀರಾ? ಏನು ಒಳ್ಳೇದಕ್ಕನಾರ ಕೆಟ್ಟದಕ್ಕನಾರ ಹೆಂಗೆ ಅನ್ಬೇಕು ಹೇಳಿ ನೋಡೋಣ. ನೀವೇನಂತೀರಿ? ಹೆಂಗೆ ಅನ್ಬೇಕು ನಾವು ಅವ್ರ ಸ್ವಾಮಿಗಳ ಬೆಲೆಕ್ಕೆ ಹೋಗಂಗೆ ಇಲ್ಲ, ಕೇಳಕ್ಕೆ ಹೋಗಲ್ಲ, ಒಂದು ಚಿಟ್ಟಿ ಕಟ್ಕೋಕೆ ಹೋಗಲ್ಲ. ನಾವು ನಮ್ಮ ಮಕ್ಳ ಹುಟ್ಟ್ಯಾವ ಅಂದ್ರೆ ಒಂದು ಆಸ್ಪತ್ರೆಗೆ ಹೋಗಿ ತೋರಿಸಿಲ್ಲ. ಒಂದು ಹೆಣ್ಣು ಒಂದು ಗಂಡು ಇದೆ, ಆರಾಮಾಗಿ ಗೌರ್ಮೆಂಟ್ ಸ್ಕೂಲಿಗೆ ಹೋಗ್ತಾ ಇದ್ದಾರೆ. ನಾನು ಹೆಣ್ತಿ ಗಾರ್ಮೆಂಟ್ಸ್ಗೆ ಹೋಗ್ತಾ ಇದ್ದಾಳೆ. 12,000 ರೂಪಾಯಿ ಪೇಮೆಂಟ್ ಇದೆ, ನನ್ನದು 20,000 ರೂಪಾಯಿ ಇದೆ. ಆರಾಮ್ಸೆ ಇದ್ದೀನಿ ರೀ. ಇವಾಗ ಒಂದು 3 ವರ್ಷ ಚೆನ್ನಾಗಿದ್ದೀನಿ ಅಷ್ಟೇ. ಓಕೆ, ಒಂದು ಮಾತನಾಡ್ತೀನಿ. ಧನ್ಯವಾದಗಳು. ಟೈಮ್ ಆಗುತ್ತೆ. ಉತ್ತರ ಕರ್ನಾಟಕದ ಬಗ್ಗೆ ಒಂದು ಲಾಸ್ಟ್ ಮಾತು ಹೇಳೋದಾದ್ರೆ ಏನು ಹೇಳ್ತೀರಿ? ಏನು ಹೇಳೋಕ್ಕಾಗಲ್ಲ ಸರ್, ನನಗೆ ಮಾತಾಡೋಕೆ ಬರಲ್ಲ ಅಷ್ಟೇ. ನಾನು ಮಾತಾಡ್ತೀನಿ. ಈ ಪುಸ್ತಕದ ಬಗ್ಗೆ ಏನಂತೀರಿ ಲಾಸ್ಟ್? ಪುಸ್ತಕ ಬಗ್ಗೆ ಏನು ಹೇಳ್ಬೇಕು ಸರ್ ಹೇಳಿ. ನಾನು ತೊಗೊಂಡ್ರೆ ಒಳ್ಳೇದೇ ರೀ. ನೋಡ್ಕೊಂಡು ಓದಬೇಕು. ಓದೋರಿದ್ರೆ ಒಳ್ಳೇದೇ, ಏನೇನು ಕೆಟ್ಟದ್ದಲ್ಲ. ಯಾರನ್ನದ ಅನುಭವಿಸ್ಬೋದು ತೊಗೊಂಡು. ದಿನ ಸಾಧನೆ ಮಾಡಬೇಕು, ಮಾಡಿದಷ್ಟು ಒಳ್ಳೇದೇ. ಎಲ್ಲ ಅನ್ಯ ರೀತಿಯಿಂದ ಎಲ್ಲ ಒಟ್ಟು ಕೊಟ್ಟಿದ್ದಾರೆ ದೇವರು. ಪೂಜೆ ಸ್ನಾನ ಮಾಡಿದವರು ಈ ರೀತಿಯಿಂದ ಏನು ಮಾಡಬೇಕು ಅನ್ನೋದು ಅರ್ಥ ಮಾಡ್ಕೊಂಡವ್ರಿಗೆ ತಿಳಿದ ಮಾಡ್ಕೊಂಡು ಹೋಗ್ಬೋದು. ಉತ್ತರ ಕರ್ನಾಟಕದ ಜನ ಜಾಸ್ತಿ ದುಡ್ಡಿಗೆ ಬೆಲೆ ಕೊಡ್ತಾರ ಅಥವಾ ಭಕ್ತಿಗೆ, ಆಧ್ಯಾತ್ಮಕ್ಕೆ, ಅಥವಾ ಯಾವುದಕ್ಕೆ ಬೆಲೆ ಕೊಡ್ತಾರೆ ಜಾಸ್ತಿ? ದುಡ್ಡೇನು ಬರ್ತದ ಹೋಗುತ್ತೆ ಸರ್. ಜನದಲ್ಲಿ ಯಾರಿಗೇನು ಭಕ್ತಿ ಬಾಯದಿಂದ ಇರಬೇಕಂತಂದ್ರೆ ಒಂದು ಬಾಯಿನೇ ಒಳ್ಳೆಯದು, ನಾಲಿಗೆ ಒಳ್ಳೆಯದು, ಮಾತು ಒಳ್ಳೆಯದು ಅಷ್ಟೇ ಇರಬೇಕು. ನಿಮ್ಮ ಹೆಸರು? ನಮ್ಮ ಹೆಸರು ಗುರಣ್ಣಗೌಡ ಅಂತ. ಧನ್ಯವಾದಗಳು ಸರ್. ಓಕೆ, ತಗೊಂಡೋಗಿ ಅದು ಮಾತಾಡ್ತೀರಾ? ಇಲ್ಲ ಸರ್, ಮಾತಾಡಿ. ನೀವು ಮಾತಾಡ್ತೀರಾ? ಪುಸ್ತಕವನ್ನು ಮಾರಾಟ ಮಾಡ್ತಿದ್ದಾರೆ. ಇದು ಪರಿಪೂರ್ಣವಾಗಿ ಸ್ವಚ್ಛತವಾಗಿ ಮಾರಾಟವಾಗಲಿ ಅಂತ ಬಯಸ್ತೀನಿ. ದೇವರು ಕೊಟ್ಟಿರೋ ಇದು ಒಂದು ವಾರ